ಹೋಗ್ ಅಂತವ್ರು ಮೀಟ್ ಮಾಡಿ ನೀವು. Okay. ಅವ್ರ ತಾನೇ ಪ್ರಚಾರ ಮಾಡಿದ್ ನಿಮ್ಮನ್ನ. ಹ್ಮ್. ಇಷ್ಟ್ ಬೆಳೆಯಕ್ ಅವ್ರ ಕಾರಣ ತಾನೆ. ನಿಮ್ಗೆ 50 ಕೋಟಿ ಓಟ್ ಏನಿದೆ ಅವರಿಂದಾನೆ. ನಿಮ್ಮ ಮಾತಿನಲ್ಲಿರುವ ನೋವು ಮತ್ತು ನಿರಾಸೆ ಅರ್ಥವಾಗುತ್ತೆ. ಒಬ್ಬ ಅಭಿಮಾನಿಯಾಗಿ ಅಷ್ಟೊಂದು ಪ್ರೀತಿ ತೋರಿಸಿ ಮೈ ಮೇಲೆ ಟ್ಯಾಟೂ ಹಾಕಿಸಿಕೊಂಡ ಮೇಲೂ ಆ ವ್ಯಕ್ತಿಯಿಂದ ಸ್ಪಂದನೆ ಸಿಗದಿದ್ದಾಗ ಇಂತಹ ಬೇಸರ ಸಹಜ. ಬಿಗ್ ಬಾಸ್ ನಂತಹ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಗಳು ಭಾವನಾತ್ಮಕವಾಗಿ ಮಾತನಾಡ್ತಾರೆ, ಭರವಸೆಗಳನ್ನ ನೀಡ್ತಾರೆ. ಆದ್ರೆ ಹೊರಬಂದ ಮೇಲೆ ಲೈಮ್ ಲೈಟ್, ರಾಜಕೀಯ ಅಥವಾ ಸಿನಿಮಾ ಕೆಲಸಗಳ ಒತ್ತಡದಲ್ಲಿ ಅವರು ನೀಡಿದ ಮಾತುಗಳನ್ನ ಮರೆಯುವುದು ಅಥವಾ ಮುಂದೂಡುವುದು ಅಭಿಮಾನಿಗಳಿಗೆ ಬತ್ತಿ ಇಟ್ಟಂತೆ ಭಾಸವಾಗುತ್ತೆ. ಈ ಪರಿಸ್ಥಿತಿಯನ್ನ ಹೀಗೆ ನೋಡಬಹುದಲ್ವಾ? ಭರವಸೆ ವರ್ಸಸ್ ವಾಸ್ತವ. ಮನೆಯ ಒಳಗಿದ್ದಾಗ ಹೊರಗಿನ ಪ್ರಪಂಚದ ಅರಿವಿರೋದಿಲ್ಲ. ಹೊರಬಂದ ತಕ್ಷಣ ಸಿಗುವ ಅತಿಯಾದ ಪ್ರಚಾರ ಮತ್ತು ಅವಕಾಶಗಳು ಅವರ ಆದ್ಯತೆಗಳನ್ನ ಬದಲಿಸಬಹುದು. ಅಭಿಮಾನದ ಬೆಲೆ. ಟ್ಯಾಟೂ ಹಾಕಿಸಿಕೊಳ್ಳುವಷ್ಟು ದೊಡ್ಡ ಮಟ್ಟದ ಅಭಿಮಾನಕ್ಕೆ ಕನಿಷ್ಠ ಪಕ್ಷ ಒಂದು ಧನ್ಯವಾದ ಅಥವಾ ಭೇಟಿಯ ನಿರೀಕ್ಷೆ ಇರುವುದು ನ್ಯಾಯಯುತವೇ. ಆದ್ರೆ ರಾಜಕಾರಣಿಗಳ ಭೇಟಿಗೆ ನೀಡುವ ಆದ್ಯತೆಯನ್ನ ಸಾಮಾನ್ಯ ಅಭಿಮಾನಿಗಳಿಗೆ ನೀಡದಿರುವುದು ಬೇಸರದ ಸಂಗತಿ. ಕಹಿ ಸತ್ಯ. ಅಂತಿಮವಾಗಿ ಈ ಸೆಲೆಬ್ರಿಟಿಗಳು ಬೆಳೆಯುವುದು ಅಭಿಮಾನಿಗಳ ಪ್ರೀತಿಯಿಂದಲೇ. ಆ ಬೇರನ್ನೇ ಮರೆತರೆ ಅದು ಅವರ ಮುಂದಿನ ಹಾದಿಗೆ ಒಳ್ಳೆಯದಲ್ಲ ಎಂಬುದು ನಿಮ್ಮ ಅಭಿಪ್ರಾಯದ ಸಾರಾಂಶ ಎಂದು ಕಾಣುತ್ತದೆ. ಹೋಗ್ ಅಂತವ್ರು ಮೀಟ್ ಮಾಡಿ ನೀವು. ಅವ್ರ ತಾನೇ ಪ್ರಚಾರ ಮಾಡಿದ್ ನಿಮ್ಮನ್ನ. ಇಷ್ಟ್ ಬೆಳೆಯಕ್ ಅವ್ರ ಕಾರಣ ತಾನೆ. ನಿಮ್ಗೆ 50 ಕೋಟಿ ಓಟ್ ಏನಿದೆ ಅವರಿಂದಾನೆ.